ನೀವು ವಿಡಿಯೋ ನೋಡಿರ್ಬೋದು, ರಿಯಾಲಿಟಿ ಆಫ್ ಕನ್ನಡ ಕ್ರಿಯೇಟರ್ಸ್ ಅನ್ನೋದಕ್ಕಿನ್ನು ಈ ವಿಡಿಯೋದಲ್ಲಿ ರಿಯಾಲಿಟಿ ಆಫ್ ಫ್ಯೂ ಕರ್ನಾಟಕ ಪೀಪಲ್ ಅಂತಲೇ ಮಾಡ್ಬೋದು. ತುಂಬ ಜನ ಈ ವ್ಲಾಗರ್ಸ್ನ ನೀವು ಅಬ್ಸರ್ವ್ ಮಾಡಿರ್ಬೋದು, ಅವ್ರ ಹುಡುಗಿಗೆ ಬೊಕ್ಕೆ ಕೊಡಿಸಿರೋದು ಮತ್ತು ಈ ಪ್ರೆಗ್ನೆಂಟ್ ಅದೆಲ್ಲ ಅವ್ರು ಅಪ್ಲೋಡ್ ಮಾಡ್ತಿರೋದು, ಅದನ್ನೆಲ್ಲ ನೋಡಿ ನಿಮ್ಗೇನು ಅನಿಸುತ್ತೆ, ಇವ್ರು ಏನಪ್ಪ ಇವರು ಅವ್ರದ್ದೆಲ್ಲ ಹೇಳ್ತಾರೆ. ಇವಾಗ ನೀವು ಕೆಲವ್ರು ಕಮೆಂಟಲ್ಲಿ ಆಗ್ತಿರ್ತಾರೆ, ಇವ್ರು ಮುಂದಿನ ಲಾಗು ನಾಮಕರಣ ಲಾಗು ಅದು ಲಾಗು ಈ ಲಾಗು ಅಂತ. ಸೊ ಇವ್ರಿಗೆಲ್ಲ ನಾನು ಹೇಳಿರ್ತೀನಿ ಗೊತ್ತಾ, ನೀವು ಯಾವುದೇ ಯೂಟ್ಯೂಬರ್ಸ್ನ ನೋಡಿ, ಅದು ಸ್ಯಾಮ್ ಸಮೀರ್ ಆಗಿರ್ಬೋದು, ಮಧುಗೌಡ ಆಗಿರ್ಬೋದು, ಡಾಕ್ಟರ್ ಬ್ರೋನೇ ಆಗಿರ್ಬೋದು, ಯಾರೇ ಆಗಲಿ, ಯಾರು ಡೈಲಿ ಲಾಗರ್ಸ್ ಇದ್ದಾರೋ ಅಥವಾ ಲಾಗರ್ಸ್ ಇದ್ದಾರೋ ಅವ್ರು ನೀವು ಅಬ್ಸರ್ವ್ ಮಾಡಿ ನೋಡಿ, ಅವರೆಲ್ಲ ಝೀರೋಯಿಂದ ಬಂದಿರ್ತಾರೆ. ಬೇಕಾದ್ರೆ ನೀವು ಡಾಕ್ಟರ್ ಬ್ರೋದು ಫಸ್ಟ್ ವೀಡಿಯೋ ನೋಡಿ, ಆ ಫಸ್ಟ್ ವೀಡಿಯೋ ಮಾಡ್ಬೇಕಾದ್ರೆ ಅವ್ರ ಹತ್ರ ಎಷ್ಟು ಜನ ಸಬ್ಸ್ಕ್ರೈಬರ್ಸ್ ಇದ್ದರು, ಎಷ್ಟು ಜನ ಫಾಲೋವರ್ಸ್ ಇದ್ದರು. ಸ್ಯಾಮ್ ಸಮೀರ್ ಮತ್ತು ಮಧುಗೌಡನ ನೀವು ಅಬ್ಸರ್ವ್ ಮಾಡೇ ಇರ್ತೀರಾ, ಅವರು ಟಿಕ್ ಟಾಕಿಂದ ಬಂದಿರೋದು. ಈಗ ಅವರಿಗೆಲ್ಲ ಯಾರು ಬ್ಯಾಡ್ ಕಮೆಂಟ್ಸ್ ಆಗ್ತಿದ್ದೀರೋ, ನೆಗೆಟಿವ್ ಕಮೆಂಟ್ಸ್ ಆಗ್ತಿದ್ದೀರೋ, ಅವರೆಲ್ಲ ಈಗೀಗ ಸೋಷಿಯಲ್ ಮೀಡಿಯಾದಲ್ಲಿ ಮನಿ ಅರ್ನಿಂಗ್ಸ್ ಮಾಡ್ಬೋದು ಅಂತ ತಿಳ್ಕೊಂಡು ಇವಾಗ ಯಾರು ನೋಡ್ತಿದ್ದೀರೋ ಅವ್ರು ಕಮೆಂಟ್ ಆಗ್ತಿರೋದು ಅವರಿಗೆ. ನಾವೆಲ್ಲ ಮುಂಚೆಯಿಂದ ಟಿಕ್ ಟಾಕಿಂದ ನೋಡ್ಕೊಂಡು ಬಂದಿದ್ದೀವಿ ಅವ್ರನ್ನ. ನಮಗೆ ಅವ್ರಿಗೆ ನೋಡಿದ್ರೆ ಏನಿಸ್ತದೆ, ಖುಷಿ ಆಗುತ್ತೆ. ಯಾಕೆ ಖುಷಿ ಆಗುತ್ತೆ ಅಂದರೆ ಒಂದೇ ರೀಸನ್ನು, ಅವ್ರು ಇವಾಗ ನಮ್ಮ ಥರನೇ ಸ್ಟಾರ್ಟಿಂಗಲ್ಲಿ ಏನು ಇಲ್ದಂಗೆ ಬಂದಿರೋದು. ಸುಮ್ಮನೆ ಏನೋ ಒಂದು ಮಾಡಬೇಕು ನಾನು ಸೋಷಿಯಲ್ ಮೀಡಿಯಾದಲ್ಲಿ ಅಂತ ಬಂದು ಅವ್ರ ವ್ಯೂಸ್ ಕ್ಲಿಕ್ಕಾಗಿ ವೈರಲ್ ಆಗಿ ಅವ್ರು ಒಂದು ಕನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡಿ ಅವ್ರು ಇದು ಮಾಡಿರೋದು. ಸೊ ಫಾರ್ ಎಕ್ಸಾಂಪಲ್ ಇವಾಗ ಮಧುಗೌಡ ಅವರೆಲ್ಲ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದಾರೆ, ಅವ್ರು ಲಾಗ್ ಮಾಡಿಲ್ಲ ಅಂದ್ರೆ ಅವ್ರದ್ದು ಆರಾಮಾಗಿ ನಡೆಯುತ್ತೆ. ಅಂದ್ರೆ ಅವ್ರು ಲಾಗ್ ಏನು ಮಾಡ್ತಾರೆ ಅಂದರೆ ಮುಂಚೆ ಎಲ್ಲ ನೋಡಿರ್ತಾರೆ ಅವ್ರದ್ದು ಫುಲ್ಲು ಏನು ಇಲ್ದಿರೋ ಸ್ಟೇಜಲ್ಲೂ. ಸೊ ಅದನ್ನು ನಾವೇನಾದ್ರು ನಮ್ಮ ವ್ಯೂವರ್ಸಿಗೆ ತೋರಿಸಿದ್ರೆ ಅವ್ರಿಗೆ ಖುಷಿ ಆಗುತ್ತೆ ಅನ್ನೋದಕ್ಕೆ ಅವ್ರು ತೋರಿಸ್ತಾರೆ. ಅವರು ಡೈಲಿ ಲಾಗ್ ಮೀನಿಂಗೇ ಅದು. ಡೈಲಿ ಅವ್ರು ಏನು ಮಾಡ್ತಾರೋ ಅದನ್ನು ಜನಗಳಿಗೆ ತೋರಿಸ್ಬೇಕು. ಯಾವ ರೂಪದಲ್ಲಿ? ಅದು ಎಂಟರ್ಟೈನ್ಮೆಂಟ್ ಪರ್ಪಸಲ್ಲಿ. ಈಗ ಫಾರ್ ಎಕ್ಸಾಂಪಲ್ ಈಗ ನಾನು ಸ್ಯಾಮ್ ಸಮೀರ್ ಅವ್ರದ್ದು ರೀಸೆಂಟ್ ವೀಡಿಯೋದಾಗ ನೋಡಿದಾಗ ಕಮೆಂಟ್ಸಲ್ಲೆಲ್ಲ ಓದ್ತಿದ್ದೆ, ಸುಮ್ಮನೆ ದುಡ್ಡು ಎಷ್ಟು, ಇದ್ರ ಬದಲು ಬಡವರಿಗೆಲ್ಲ ಹೆಲ್ಪ್ ಮಾಡ್ಬೋದಾಗಿತ್ತು, ಹಂಗೆ ಹಿಂಗೆ ಅಂತ ಎಲ್ಲ ಕಮೆಂಟ್ಸ್ ಓದ್ತಿದ್ದೆ. ಅವರು ಕಷ್ಟಪಟ್ಟು ಇನ್ನೊಬ್ರು ಯಾರು ಹೇಳಿದ ಕಷ್ಟಪಡ್ತಿರೋ ಮಾಡಿದಾಗೆ ಕಷ್ಟಪಟ್ಟು ದುಡಿದ್ರೆ ಹಿಂಗೆಲ್ಲ ಮಾಡೋಕ್ಕಾಗಲ್ಲ ಅಂತ. ನಾನು ಇನ್ಸ್ಟಾಗ್ರಾಮಲ್ಲಿ ವೀಡಿಯೋಸ್ ಬಿಡ್ತೀನಿ, ಒಂದೊಂದು ದಿವಸ ವೀಡಿಯೋಸೇ ಬಿಡೋಲ್ಲ. ಇನ್ಸ್ಟಾಗ್ರಾಮಲ್ಲಿ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ಕೊಬೇಕಂತ ಅಂದ್ಕೊಂಡ್ರು ಆ ಮನುಷ್ಯ 2-3 ವರ್ಷ ಕನ್ಸಿಸ್ಟೆಂಟಿಯಾಗಿ ಯೂಟ್ಯೂಬಲ್ಲಿ ಲಾಂಗ್ ಫಾರ್ಮ್ಯಾಟ್ ವೀಡಿಯೋ ಹಾಕಿದಾನೆ ಅಂದರೆ ಅದು ಹಾರ್ಡ್ ವರ್ಕ್ ಅಲ್ಲ. ನೀವು ಒಂದು ವಾರ ಮಾಡಿ, ಆ ಥರ ಒಂದು ವಾರ ಮಾಡಿ, 4 ದಿವಸ ಮಾಡಿ, 5ನೇ ದಿವಸ ಕಂಟೆಂಟೇ ಗೊತ್ತಾಗಲ್ಲ ನಿಮಗೆ. ಸೊ ಕಮೆಂಟ್ ಹಾಕಿದಷ್ಟು ಈಸಿ ಇಲ್ಲ ಯೂಟ್ಯೂಬೇ ಆಗಲಿ ಇನ್ಸ್ಟಾಗ್ರಾಮೇ ಆಗಲಿ. ಮತ್ತು ಇನ್ನೊಂದು ಏನಕ್ಕಂತೀರ, ಈ ಯೂಟ್ಯೂಬಲ್ಲಿ ಇನ್ಸ್ಟಾಗ್ರಾಮಲ್ಲಿ ಎಲ್ಲ ಫೇಮಸ್ ಆಗೋರು, ವೈರಲ್ ಆಗೋದು ಅದೆಲ್ಲ ಭಾಳ ಲಕ್ಕು. ದೇವ್ರು ಕೊಟ್ಟಿರ್ತಾನೆ ಬಿಡಪ್ಪ ಅವ್ರಿಗೆ, ಅದಕ್ಕೆ ಅವರು ಬೆಳೆದು ಬಿಟ್ರು ಅಂದ್ಕೊಂತೀರ. ಇದು ಭಾಳ ಮಿಸ್ಟೇಕು. ನೀವು ನಿಮ್ಮ ವರ್ಕನ್ನ, ನಿಮ್ಮ ಎಫರ್ಟ್ನ ಹಾಕ್ತಿಲ್ದಂಗೆ ದೇವ್ರದ್ದು ಅದೇ ಅಂತ ಹೇಳ್ಬಾರ್ದು. ಇನ್ಸ್ಟಾಗ್ರಾಮಲ್ಲಿ ಇದೇ ಥರ ರೀಲ್ ಬಿಟ್ಟರೆ ಆರಾಮಾಗಿ ವೈರಲ್ ಆಗುತ್ತೆ ಅಂತ ಗೊತ್ತು. ಯೂಟ್ಯೂಬಲ್ಲಿ ಇದೇ ಥರ ಕಂಟೆಂಟ್ ಹಾಕಿದರೆ ಯೂಟ್ಯೂಬಲ್ಲಿ ವ್ಯೂಸ್ ಜಾಸ್ತಿ ಬರುತ್ತೆ ಅಂತ ಗೊತ್ತು. ಫೇಸ್ಬುಕ್ಕಲ್ಲಿ ಯಾವ ಥರ ಕಂಟೆಂಟ್ ಹಾಕ್ಬೇಕಂತಲೂ ಗೊತ್ತು. ಸೊ ಆ ಥರ ಯೂಟ್ಯೂಬಲ್ಲಿ ಯಾವ ಥರ ಹಾಕಿದರೆ, ಇನ್ಸ್ಟಾಗ್ರಾಮಲ್ಲಿ ಯಾವ ಥರ ಹಾಕಿದರೆ, ಫೇಸ್ಬುಕ್ಕಲ್ಲಿ ಯಾವ ಥರ ಹಾಕಿದ್ರೆ ಅರ್ನಿಂಗ್ ಬರುತ್ತೆ ಅಂತಲೂ ಗೊತ್ತು. ಸೊ ಅದನ್ನು ಫಾಲೋ ಅಪ್ ಮಾಡಬೇಕು ನೀವು, ಆ ಮೆಥಡ್ನ ಫಾಲೋ ಅಪ್ ಮಾಡಬೇಕು. ಅದು ಬಿಟ್ಟರೆ ಲಕ್ಕು ಅದೆಲ್ಲ ಬಿಟ್ಬಿಡ್ಬೇಕು. ಸೊ ಒಟ್ಟಿನಲ್ಲಿ ನಾನು ಹೇಳೋದೇನೆಂದರೆ, ನಿಮ್ಗೆ ಇಷ್ಟ ಆಯಿತಾ ಅವ್ರಿಗೆ ನೋಡಿ ಬಿಡಿ. ಈ ಕನ್ನಡ ಯೂಟ್ಯೂಬರ್ಸು, ಕನ್ನಡ ಕಂಟೆಂಟ್ ಕ್ರಿಯೇಟರ್ಸು ಅವರೆಲ್ಲ ಅಷ್ಟು ಮಾಡಿರೋದಕ್ಕೇ ಒಂದು ಕನ್ನಡ ಕ್ರಿಯೇಟರ್ಸ್ ಅಂತಲೇ ಒಂದು ವ್ಯಾಲ್ಯೂ ಐತೆ. ಸೊ ನೀವೆಲ್ಲ ಹಿಂಗೆ ಹಾಕೋದು ಕೇಳಿ ಅವರಿಗೆ ಕಷ್ಟಪಟ್ಟು ಮಾಡೋರಿಗೆ ಒಂಥರ ಡಿಮೋಟಿವೇಟ್ ಆಗಿಬಿಡುತ್ತೆ. ಆ ಥರ ಆಗುತ್ತೆ. ನಾನು ಅವ್ರಿಗೆ ಸಪೋರ್ಟು ಮಾಡ್ತಿಲ್ಲ, ಇದು ಮಾಡ್ತಿಲ್ಲ ಅಂತಲ್ಲ, ಪ್ರೊಫೆಷನ್ ಅಷ್ಟೇ. ಈಗ ಡೈಲಿ ವ್ಲಾಗರ್ ಮೀನಿಂಗೇ ಅದು. ಇವಾಗ ನಾನು ಊಟ ಮಾಡ್ತೀನಿ, ಎಲ್ಲ ಹೊರಗಡೆ ಹೋಗ್ತೀನಿ, ಅದನ್ನು ತೋರಿಸೋದೇ ಡೈಲಿ ವ್ಲಾಗ್ ಅಂತಾರೆ. ಇವಾಗ ಡಾಕ್ಟರ್ ಬ್ರೋದೇನು, ಅವರು ಫೇಮಸ್ ಆಗಿರೋದೇ ಪ್ಲೇಸಸ್ ತೋರ್ಸೋಕ್ಕೆ, ಅವ್ರು ಪ್ಲೇಸಸ್ ತೋರಿಸ್ಕೊಂತ ನೋಡ್ತಾರೆ. ಅದೇ ಇವಾಗ ಇವ್ರು ಮಾಮೂಲು ಮಧುಗೌಡರು ಅಷ್ಟೇ ಡೈಲಿ ವ್ಲಾಗರು. ಈಗ ಶ್ರವಣ್ ಬ್ರೋನು ಅಷ್ಟೇ. ಕೆಲವ್ರು ಜನ ನನಗೆ ಕೇಳ್ತಿರ್ತಾರೆ, ಬ್ರೋ ಜಿಮ್ ಆರಾಮಾಗಿ ಮಾಡ್ಬೋದಲ್ಲ, ಶ್ರವಣ್ ಬ್ರೋ ಅವ್ರು ಚಾರ್ಜ್ ಮಾಡ್ತಾರೆ ಹಂಗೆ ಹಿಂಗೆ ಅಂತ. ಅದು ಅವ್ರ ಬಿಸ್ನೆಸ್ಸು. ಈಗ ಫಾರ್ ಎಕ್ಸಾಂಪಲ್ ಈಗ ನಾನು ಕಂಟೆಂಟ್ ಕ್ರಿಯೇಷನ್ ಬಗ್ಗೆ ಹೇಳ್ಕೊಡ್ತೀನಿ, ಇಷ್ಟು ಚಾರ್ಜ್ ಮಾಡ್ತೀನಿ ಅಂದರೆ ಅದು ನನ್ನ ಬಿಸ್ನೆಸ್ಸು. ನಿಮ್ಗೆ ಇಷ್ಟ ಇದ್ದರೆ ಜಾಯ್ನ್ ಆಗ್ಬೋದು, ಇಲ್ಲ ಅಂದರೆ ಬಿಡ್ಬೋದು. ಸೊ ನೀವು ಎಲ್ಲಿವರೆಗೂ ಬೆಳೆಯಲ್ಲ ಗೊತ್ತಾ. ಬೇರೆಯವ್ರು ಏನಾದ್ರು ಮಾಡ್ತಿದ್ದಾರೆ ಅದನ್ನು ನಾನು ಮೋಟಿವೇಟ್ ತಗೊಂಡು ನಾನು ಅವ್ರಂಗೆ ಆಗೋಣ, ಇಲ್ಲ ಅವ್ರಂಗೆ ಮಾಡೋಣ ಅನ್ನೋ ಯೋಚನೆ ಬದಲು, ಇವ್ರು ಇದನ್ನೇನಕ್ಕೆ ಮಾಡ್ತಾರೆ, ಇವರು ಬೇರೆ ಥರ ಮಾಡ್ಬೋದು, ಫ್ರೀಯಾಗಿ ಮಾಡ್ಬೋದು, ಅದ್ರಾಗ ಮಾಡ್ಬೋದು, ಇದ್ರಾಗ ಮಾಡ್ಬೋದು ಅನ್ನೋದು ಭಾಳ ತಪ್ಪು. ಸೊ ನಿಮಗೆ ಇಷ್ಟ ಇದ್ದರೆ ಅದನ್ನು ನೋಡಿ, ಇಲ್ಲ ಬಿಡಿ, ಆ ಥರ ಮಾಡಿ. ಸೊ ಸುಮ್ಮನೆ ಟೈಮ್ ವೇಸ್ಟ್ ಅಂತೂ ಮಾಡ್ಕೊಬೇಡ್ರಿ. ಅವ್ರ ಬಗ್ಗೆ ಮಾತಾಡ್ಕೊಂಡು ಇವ್ರ ಬಗ್ಗೆ ಮಾತಾಡ್ಕೊಂಡು. ಬೆಸ್ಟ್ ಅಂದರೆ ನೀವಾಗ ಏನು ಕೆಲಸ ಮಾಡ್ತಿದ್ದೀರೋ ಆ ಕೆಲಸ ಬಗ್ಗೆ ಫೋಕಸ್ ಮಾಡ್ಕೊಳ್ರಿ ಜಾಸ್ತಿ. ತುಂಬ ಜನ ನಾನು ಜಿಮ್ ಇನ್ಫ್ಲುಯೆನ್ಸರ್ಸು ನೋಡ್ತಿದ್ದೀನಿ, ಅವ್ರ ಥರನೇ ಇವಾಗ ಶ್ರವಣ್ ಬ್ರೋ ಥರನೇ ಆಗಬೇಕಂತ ಇರ್ತೀರಾ, ಅವ್ರನ್ನೇ ಮೋಟಿವೇಶನ್ ಆಗೋ ತಗೊಂಡಿರ್ತೀರ, ಬಟ್ ಅವ್ರ ಮೇಲೆ ಆಲ್ರೆಡಿ ಅಪೋಸಿಟಾಗಿ ಮಾತಾಡ್ತಿರ್ತೀರ. ನಿಮ್ಗೆ ಎಲ್ಲರ ಜರ್ನಿ ಅನಾಲಿಸಿಸ್ ಮಾಡಿದ್ರೆ ಎಲ್ಲರ ಸಮೇತ ಸಿಂಗಲ್ ಫೋನ್ ಇಟ್ಕೊಂಡು ಬಂದಿರ್ತಾರೆ. ಆಮೇಲೆ ಬರ್ತಾ 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 ಡೆವಲಪ್ ಆಗೋದು. ಕೆಲವ್ರು ಏನು ಮಾಡ್ತೀರಾ, ಏನೂ ಇಲ್ದಾಗ ಅವ್ರಿಗೆ ಚೆನ್ನಾಗಿ ಸಪೋರ್ಟ್ ಮಾಡಿ ಇವರೇನೋ ಬೆಳೀತವ್ರೆ ಅನ್ಬೇಕಾದ್ರೆ ಏಟ್ ಮಾಡ್ತೀರಾ. ಆ ಥರನೂ ಕೆಲವ್ರು ಇರ್ತೀರ. ಆಮೇಲೆ ಸೋಷಿಯಲ್ ಮೀಡ್ಯಾದಲ್ಲಿ ಯೂಟ್ಯೂಬಲ್ಲಿ ಯಾರು ಈಗ ಸ್ಟಾರ್ಟಿಂಗ್ ಕಂಟೆಂಟ್ ಕ್ರಿಯೇಷನಲ್ಲಿ ಯಾರು ವೀಡಿಯೋಸ್ ಹಾಕ್ತಿರ್ತೀರೋ ಅವರು ಈ ಒಂದು ಮೋಟಿವೇಶನ್ ಇಟ್ಕೊಂಬರ್ಬೇಡ್ರಿ. ದೊಡ್ಡ ಯೂಟ್ಯೂಬರ್ಸ್ನ ನೋಡಿ ನೀವು ನಾನು ದುಡ್ಡು ಮಾಡಿಬಿಡ್ತೀನಿ, ಅದು ಮಾಡಿಬಿಡ್ತೀನಿ, ಇದು ಮಾಡಿಬಿಡ್ತೀನಿ ಅಂತ. ಫಸ್ಟ್ ನೀವು ಕೆಲಸ ಮಾಡ್ತೀನಿ ಅಂತ ಬನ್ನಿ. ನಾನು ಮಾಡ್ತಿರೋ ಕೆಲಸದಿಂದ ಜನಗಳಿಗೆ ಹೆಲ್ಪ್ ಆಗಬೇಕು, ಜನಗಳಿಗೆ ಒಂದು ಮೈಂಡ್ಸೆಟ್ ಇಂಪ್ರೂವ್ ಆಗಬೇಕು, ಒಂದು ಮೋಟಿವೇಶನ್ ಸಿಗಬೇಕು.
ನನ್ನಿಂದ ಅವ್ರ ಲೈಫಲ್ಲಿ ಏನಾದ್ರು ಒಂದು ಚೇಂಜಸ್ ಆಗಬೇಕು, ಆ ಥರ ಮೋಟಿವೇಶನ್ ಇಟ್ಕೊಂಡು ಬಂದರೆ ನೀವು ಇಲ್ಲಿ ಸರ್ವೈವ್ ಆಗುತ್ತೆ. ಒಂದು ವೀಡಿಯೋ ನೋಡಿದ್ದೆ ನಾನು ಶ್ರವಣ್ ಬ್ರೋ ಅವ್ರದ್ದು. ಏನಂತ ಹೇಳಿದ್ರು ಅವರು, ಯೂಟ್ಯೂಬಲ್ಲಿ ನೀವು ಡೈಲಿ 500K ವ್ಯೂಸ್ ಜನರೇಟ್ ಮಾಡಿದ್ರೆ ನೀವು ಇದ್ರೊಳಗೆ ಕೆರಿಯರ್ ಬಿಲ್ಡ್ ಮಾಡ್ಕೊಬೋದು ಅಂತ ಹೇಳಿದರು. ಇದನ್ನು ನನಗೆ ಎಷ್ಟೋ ಜನ ಕೇಳಿದ್ರು, ಬ್ರೋ ಏನು ಬ್ರೋ ಹಂಗಂದ್ರೆ ಯೂಟ್ಯೂಬಲ್ಲಿ ಕೆರಿಯರ್ ಬಿಲ್ಡ್ ಮಾಡ್ಕೊಳ್ಳೋದು ಇಷ್ಟು ಕಷ್ಟ ಅಂತ. ನೀವು ಇದನ್ನು ಎಲ್ಲದನ್ನು ಕೇಳಬೇಡ್ರಿ ಅನ್ನೋದು ಅದಕ್ಕೆ. ಮತ್ತು ಇವಾಗ ಅವ್ರು ಆ ಥರ ಹೇಳಿದಾರೆ ಅಂದರೆ, ಫಾರ್ ಎಕ್ಸಾಂಪಲ್ ನೀವು ಯಾವ್ದಾದ್ರು ಸ್ಟಾರ್ಟಿಂಗ್ ಯೂಟ್ಯೂಬರ್ ಸ್ಯಾಮ್ಸಮ್ ಇರೋರು ತಗೊಳ್ಳಿ, ಸ್ಟಾರ್ಟಿಂಗಲ್ಲೇ ಅವ್ರಿಗೆ 500K ವ್ಯೂಸ್ ಬಂದುಬಿಡ್ತಾ ಹೇಳೋದು, ಸ್ಟಾರ್ಟಿಂಗಲ್ಲೇ 500K ವ್ಯೂಸ್ ಬಂದುಬಿಡ್ತಾ ಇಲ್ಲ ತಾನೇ ಅವರಿಗೆ. ಫಸ್ಟ್ 5K 10K 100 200 ಅವ್ರು ಹೇಳಿದಾರೆ ಎಷ್ಟೋ ವೀಡಿಯೋದಲ್ಲಿ ನೋಡಿ, ಕಮ್ಮಿ ವ್ಯೂಸ್ ಬಂದು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿದಾಗ ಜಾಸ್ತಿ ವ್ಯೂಸ್ ಬಂದಿರೋದು. ಆ ಥರ ನೀವು ಶ್ರವಣ್ ಬ್ರೋ ಹಂಗೆ ಹೇಳಿದ ತಕ್ಷಣ ಹಂಗಾರೆ ಕೆರಿಯರೇ ಬಿಲ್ಡ್ ಮಾಡ್ಕೊಳಕ್ಕಾಗಲ್ಲ. ಯೂಟ್ಯೂಬ್ ಒಂದೇ ಮಾಡಬಾರ್ದು, ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ಒಂದ್ಸಲ ನೀವು ಯೂಟ್ಯೂಬಲ್ಲೇ ಮಾಡ್ತೀರ ಅಂದರೆ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ತುಂಬ ಈಸಿ. ಸೊ ಡಿಫ್ರೆಂಟ್ ಪ್ಲ್ಯಾಟ್ಫಾರ್ಮ್ ಇಟ್ಕೊಬೇಕು. ಇವೆಲ್ಲ ಏನಕ್ಕೆ ಥರ ಈಗ ಹೆಂಗಾಗೈತೆ ಅಂದರೆ ಅಕೌಂಟ್ ಸಸ್ಪೆನ್ಸ್ ಆಗೋದು ಆ ಥರ ಎಲ್ಲ ಆಗುತ್ತೆ. ಅದಕ್ಕೆ ಯಾವುದು ಪರ್ಮನೆಂಟ್ ಅಲ್ಲ. ನೀವು ನಿಮ್ಮ ಒಂದು ಸ್ಕಿಲ್ನ ಯೂಸ್ ಮಾಡಿ ಎಲ್ಲ ಪ್ಲ್ಯಾಟ್ಫಾರ್ಮಲ್ಲೂ ಮನಿ ಅರ್ನಿಂಗ್ ಮಾಡೋ ಥರ ಇದು ಮಾಡಬೇಕು. ಈ ಥರ ಐತೆ. ಸೊ ಕೆಲವರು ಅನ್ಕೊಂತಿರಲ್ಲ ಅದು ಲಕ್ ಅಂದರೆ ಲಕ್ ಯಾವತ್ತಲ್ಲ, ಕಂಟೆಂಟ್ ಕ್ರಿಯೇಷನ್ ಅನ್ನೋದು ಒಂದು ಸ್ಟ್ರಾಟಜಿ. ಇದೇ ಥರ ವೀಡಿಯೋಸ್ ಹಾಕಿದರೆ ವೀಡಿಯೋ ವೈರಲ್ ಆಗುತ್ತೆ ಅಂತ ಇರುತ್ತೆ. ನೀವು ಅದೇ ಫಾರ್ಮೇಟ್ನ ಆಲ್ಗೋರಿಥಮ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಬೇಕು. ಅದೇ ಥರ ಆಲ್ಗೋರಿಥಮ್ನೆಲ್ಲ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ನಾನು ಒಂದು ಇ-ಬುಕ್ ಕ್ರಿಯೇಟ್ ಮಾಡಿದ್ದೀನಿ. ರಿಸರ್ಚ್ ಮಾಡಿ ಎಲ್ಲ ಮಾಡಿ ನಾನು ಟೈಮ್ನ ಇನ್ವೆಸ್ಟ್ ಮಾಡಿರೋದಕ್ಕೆ ಮಾಡ್ತಿದ್ದೀನಿ. ಯಾವತ್ತೂ ಲಕ್ಕಲ್ಲ ಕಂಟೆಂಟ್ ಕ್ರಿಯೇಷನ್, ಅದಕ್ಕೊಂದು ಸ್ಟ್ರಾಟಜಿ ಇರುತ್ತೆ. ಅದಕ್ಕೊಂದು ಇವಾಗ ಇನ್ಸ್ಟಾಗ್ರಾಮ್ಗೆ ಒಂದು ಆಲ್ಗೋರಿಥಮ್ ಇರುತ್ತೆ, ಫೇಸ್ಬುಕ್ಕಲ್ಲಿ ಒಂದು ಆಲ್ಗೋರಿಥಮ್ ಇರುತ್ತೆ, ಯೂಟ್ಯೂಬಲ್ಲಿ ಒಂದು ಆಲ್ಗೋರಿಥಮ್ ಇರುತ್ತೆ. ಆ ಆಲ್ಗೋರಿಥಮ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಬೇಕು. ಯೂಟ್ಯೂಬಲ್ಲಿ ಯಾವ ಥರ ಯೂಸರ್ಸ್ ಇದ್ದಾರೆ, ಇನ್ಸ್ಟಾಗ್ರಾಮಲ್ಲಿ ಯಾವ ಥರ ಯೂಸರ್ಸ್ ಇದ್ದಾರೆ, ಫೇಸ್ಬುಕ್ಕಲ್ಲಿ ಯಾವ ಥರ ಯೂಸರ್ಸ್ ಇದ್ದಾರೆ ಅಂತ ಅನಾಲಿಸಿಸ್ ಮಾಡ್ಕೊಂಡು ನೀವು ಅದಕ್ಕೆ ತಕ್ಕಂತೆ ವೀಡಿಯೋಸ್ ಬಿಡಬೇಕು. ಸೊ ಇದನ್ನೆಲ್ಲ ಅನಾಲಿಸಿಸ್ ಮಾಡ್ಕೊಂಡು ನಾನು ಒಂದು ಇ-ಬುಕ್ ಕ್ರಿಯೇಟ್ ಮಾಡಿದ್ದೀನಿ 30 ಡೇಸ್ ಅಂತ. 30 ಡೇಸ್ ಕಂಟೆಂಟ್ ಕ್ರಿಯೇಷನ್ ಇದರೊಳಗೆ ಫಸ್ಟ್ ಬೇಸಿಕ್ಕಿಂದ ಕಲಿತೀರ. ಅಂದರೆ ಫಾರ್ ಎಕ್ಸಾಂಪಲ್ ಇವಾಗ ನೀವು ರ್ಯಾಂಡಮಾಗಿ ರೀಲ್ಸ್ ಮಾಡೋದಕ್ಕಿಂತ ಇದೇ ಥರ ರೀಲ್ಸ್ ಮಾಡಿದ್ರೆ, ಇದೇ ಥರ ಯೂಟ್ಯೂಬಲ್ಲಿ ವೀಡಿಯೋ ಮಾಡಿದ್ರೆ ಜಾಸ್ತಿ ವ್ಯೂಸ್ ಬರುತ್ತೆ ಅನ್ನೋ ಒಂದು ಐಡಿಯಾ ಇರುತ್ತೆ. ಸೊ ಅದನ್ನೆಲ್ಲ ಅರ್ಥ ಮಾಡ್ಕೊಂಡು ಇ-ಬುಕ್ ಕ್ರಿಯೇಟ್ ಮಾಡಿದ್ದೀನಿ. 30 ಡೇಸಲ್ಲಿ 30 ಟಾಪಿಕ್ಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ಡೇ 1 ಹುಕ್ಸ್ ಬಗ್ಗೆ ಹೇಳ್ತೀನಿ, ಡೇ 2 ಅಲ್ಲಿ ಕಂಟೆಂಟ್ ಕ್ರಿಯೇಷನ್ಗೆ ಯಾವ ಥರ ನೀಚ್ನ ಸೆಲೆಕ್ಟ್ ಮಾಡಬೇಕು, ಕಂಟೆಂಟ್ ಕ್ರಿಯೇಷನ್ಗೆ ಕಂಟೆಂಟ್ ಎಲ್ಲಿ ಹುಡುಕಬೇಕು, ಕಂಟೆಂಟ್ ಕ್ರಿಯೇಷನ್ನ ಯಾವ ಥರ ಏನ ಯೂಸ್ ಮಾಡ್ಕೊಂಡು ಕಂಟೆಂಟ್ ಮಾಡಿ ವೈರಲ್ ಆಗಬೇಕು. ಸೊ ಆ ಥರ ಡೈಲಿ ಒಂದೊಂದು ಟಾಪಿಕ್ ಐತೆ. 30 ಡೇಸ್ ನೀವು ಒಂದು ತಿಂಗಳು ಅದು ಬುಕ್ಕನ್ನು ಕೂತ್ಕೊಂಡು ಓದಿದರೆ ಆರಾಮಾಗಿ ನಿಮಗೆ 10K ಫಾಲೋವರ್ಸಿಂದ ಸ್ಟಾರ್ಟ್ ಮಾಡ್ತೀರಾ. ಯಾಕಂದರೆ ಆ ಬುಕ್ ಹಂಗಿದೆ. ಇವಾಗ ಹೊಸ ಕ್ರಿಯೇಟರ್ಸ್ ಏನು ಮಾಡ್ತೀರಾ, ಹೋಗ್ಬಿಡ್ತೀರಾ ಡೈರೆಕ್ಟಾಗಿ ವೀಡಿಯೋಸ್ ಹಾಕ್ಬಿಡೋಣ, ವೈರಲ್ ಆಗಿಬಿಡ್ತೀನಿ, ಸ್ವಲ್ಪ ಫಾಲೋವರ್ಸ್ ಬಂದುಬಿಡ್ತಾರೆ. ಕೆಲವ್ರಿಗೆ ವೈರಲ್ಲೂ ಆಗ್ತಾರೆ, ಆದರೆ ಫಾಲೋವರ್ಸ್ ಬರೋಲ್ಲ. ಸೊ ಅದಕ್ಕೆಲ್ಲ ಒಂದು ಟೆಕ್ನಿಕ್ ಇರುತ್ತೆ. ಯಾವುದು ರ್ಯಾಂಡಮಾಗಿ ಸುಮ್ಮನೆ ಅಂದರೆ ಲಕ್ ಅಂತೂ ಇರೋದಿಲ್ಲಪ್ಪ. ನನಗೆ ಗೊತ್ತಿರೋ ಮಟ್ಟಿಗೆ ನಂದಂತೂ ಲಕ್ ಇಲ್ಲ. ನಾನು ಪರ್ಫೆಕ್ಟಾಗಿ ಇದೇ ಥರ ವೀಡಿಯೋಸ್ ಮಾಡಬೇಕು, ಇದೇ ಥರ ಮಾಡಿದ್ರೇ ಬರ್ತಾರೆ, ಇದೇ ಥರ ಮಾಡಿದ್ರೇ ಆ್ಯಕ್ಚುಲಿ ಜನಗಳಿಗೆ ಹೆಲ್ಪ್ ಆಗೋದು ಅಂತಲೂ ನಾನು ಡೀಟೇಲಾಗಿ ಎಲ್ಲ ಮಾಡೇ ನಾನು ವೀಡಿಯೋಸ್ ಮಾಡೋದು. ಸೊ ನಿಮ್ಗೇನಾದ್ರು ಬೇಕಿದ್ದರೆ ನನ್ನ ಇನ್ಸ್ಟಾಗ್ರಾಮ್ ಬಯೋ ಇದೆ, ಇನ್ಸ್ಟಾಗ್ರಾಮಲ್ಲಿ DM ಮಾಡಿ ನಾನು ನಿಮ್ಗೆ ಡೈರೆಕ್ಟ್ ಇ-ಬುಕ್ನ ಕಳಿಸ್ಕೊಡ್ತೀನಿ. ಅದನ್ನು ತಗೊಂಡ್ರೆ ಯೂಸ್ ಮಾಡ್ಕೊಳ್ರಿ, ಸುಮ್ಮನೆ ಅದನ್ನು ತಗೊಂಡು ವೇಸ್ಟ್ ಮಾಡಬೇಡಿ. 30 ಡೇಸಲ್ಲಿ 30 ಡೇಸ್ ಅಂತ ಐತೆ ಅಂದರೆ ನೀವು ಡೇ 1 ಡೇ 2 ಅಂತ ಒಂದೊಂದು ದಿನಕ್ಕೆ ನೀವು ಒಂದೇ ದಿವಸ ಅಷ್ಟು ಬುದ್ಧಿವಂತರಾದ್ರೆ ಒಂದು ದಿವಸಕ್ಕೆ ಎಲ್ಲ ಕಲ್ತ್ಬಿಡಿ. ಬಟ್ ಏನಂದರೆ ಒಂದೊಂದು ಟಾಪಿಕನ್ನು ಮಾಸ್ಟರ್ ಮಾಡಬೇಕು. ಈಗ ಹುಕ್ ಅಂದರೆ ಏನು, ಸ್ಟಾರ್ಟಿಂಗ್ 3 ಸೆಕೆಂಡ್ಸ್ನಾಗ ಯಾವ ಥರ ಹ್ಯಾಂಡಲ್ ಮಾಡಬೇಕು, ಪಟ್ ಅನ್ನಂಗೆ ಆ ಥರ ಹೋಲ್ಡ್ ಮಾಡ್ಕೊಂಡು ರಿಟೆನ್ಷನ್, ನಿಮ್ಮ ಕಂಟೆಂಟ್ ಇದ್ದರೆ ರಿಟೆನ್ಷನ್ ಯಾವ ಥರ ಮ್ಯಾನೇಜ್ ಮಾಡಬೇಕು, ಆ ಥರ ಎಲ್ಲ ಪ್ರತಿಯೊಂದನ್ನು ಡೀಟೇಲಾಗಿ ಆ ಇ-ಬುಕ್ಕಲ್ಲಿ ಹಾಕಿದ್ದೀನಿ. ಸೊ ನಿಮ್ಗೇನಾದರೂ ಇಂಟ್ರೆಸ್ಟ್ ಇದ್ದರೆ ಆ ಇ-ಬುಕ್ನ ತಗೊಳ್ಳಿ, ಯೂಸ್ ಮಾಡ್ಕೊಳ್ರಿ. ಸೊ ಇಷ್ಟೇ ನಾನು ಹೇಳೋಕೆ ಹೊರಟಿದ್ದು. ಅದೇ ನಾನು ಯಾಕೆ ಇದನ್ನು ವೀಡಿಯೋಸ್ ಮಾಡಿದೆ ಸ್ಟಾರ್ಟಿಂಗಲ್ಲಿ. ಈಗ ಸ್ಯಾಮ್ಸಮ್ ಅವ್ರದ್ದು ಆಗಲಿ, ಮಧುಗೌಡದಾಗಲಿ, ಡಾಕ್ಟರ್ ಬ್ರೋದಾಗಲಿ, ತುಂಬ ಜನ ಯೂಟ್ಯೂಬರ್ ಶ್ರವಣ್ ಬ್ರೋದಾಗಲಿ, ವರುಣ್ ಆರಾಧ್ಯ ಬಗ್ಗೆ ಆಗಲಿ ಅಂದರೆ ಅವರೆಲ್ಲ ನಾವು ಮುಂಚೆಯಿಂದ ವರುಣ್ ಆರಾಧ್ಯ ಅಷ್ಟೇ. ಅವರು ಆ್ಯಕ್ಚುಲಿ ಮಿಡಲ್ ಕ್ಲಾಸ್ ಬಾಯ್, ನಮಗೆ ರಿಲೇಟ್ ಆಗೋದು ಜಾಸ್ತಿ ಅಂದರೆ ವರುಣ್ ಆರಾಧ್ಯನೇ. ಯಾಕಂದರೆ ಅವ್ರಿಗೆ ಅವ್ರ ಅಪ್ಪ ಇಲ್ದಂಗೆ ಅವ್ರ ಮನೆಗೆ ಮ್ಯಾನೇಜ್ ಮಾಡ್ಕೊಂಡು ಅಷ್ಟೆಲ್ಲ ಇದು ಮಾಡ್ತವ್ರೆ. ಅದನ್ನು ನೋಡಿ ನೀವು ಮೋಟಿವೇಶನ್ ತಗೋಬೇಕು. ನೋಡಪ್ಪ ಎಷ್ಟು ಚೆನ್ನಾಗಿ ಮಾಡ್ತವ್ರೆ, ನಾವು ಇವ್ರ ಥರ ಆಗಬೇಕು, ಇವ್ರ ಥರ ನಾವು ಒಳ್ಳೆ ಕ್ರಿಯೇಟರ್ಸ್ ಆಗಬೇಕು, ಒಳ್ಳೆ ಯೂಟ್ಯೂಬರ್ ಆಗಬೇಕು ಅಂತ ನೀವು ಮೋಟಿವೇಟ್ ತಗೋಬೇಕು. ಅದು ಬಿಟ್ಟು ನೀವು ಅವ್ರಿಗೆ ಏಟ್ ಮಾಡ್ಕೊತ ಹೋದರೆ ಅವ್ರ ಪರ್ಸ್ನಲ್ ಲೈಫ್ ಬಿಟ್ಬಿಡಿ. ಅವ್ರ ಪರ್ಸ್ನಲ್ ಲೈಫ್ ನಮಗೆ ಸಂಬಂಧ ಇಲ್ಲ. ಯೂಟ್ಯೂಬಲ್ಲಿ ಏನು ಮಾಡ್ತವ್ರೆ, ಯೂಟ್ಯೂಬಲ್ಲಿ ನಮಗೇನು ಬೇಕೋ ಅದನ್ನು ನಾವು ರಿಸೀವ್ ಮಾಡ್ಕೊಬೇಕು, ಕೆಟ್ಟದ್ದು ನೆಗ್ಲೆಕ್ಟ್ ಮಾಡಿಬಿಡ್ರಿ. ಹಂಗಿದ್ರೆ ಥರ ನೀವು ಪಾಸಿಟಿವ್ ಮೈಂಡ್ ಸೆಟ್ಟಾಗಿರ್ತೀರ ಯಾವಾಗಲೂ. ಆ ಥರ ಬೇರೆ ಕ್ರಿಯೇಟರ್ಸಿಂದ ಮೋಟಿವೇಶನ್ ತಗೊಂಡು ಸ್ಟಾರ್ಟ್ ಮಾಡಿ. ಇದರಲ್ಲಿ ಒಳ್ಳೆ ಅರ್ನಿಂಗ್ಸ್ ಇದೆ ಕಂಟೆಂಟ್ ಕ್ರಿಯೇಷನಲ್ಲಿ. ಕಂಟೆಂಟ್ ಕ್ರಿಯೇಷನಲ್ಲಿ ಅರ್ನಿಂಗ್ಸ್ ಇರೋದ್ರಿಂದನೇ ಎಲ್ಲರೂ ಸಮೇತ ಕಂಟೆಂಟ್ ಕ್ರಿಯೇಷನಲ್ಲಿ ವೀಡಿಯೋಸ್ ಬಿಡ್ತಿರೋದು. ತುಂಬ ಜನ ಕಂಟೆಂಟ್ ಕ್ರಿಯೇಟರ್ಸ್ಗೆ ಇನ್ನೂ ಸ್ಟಾರ್ಟಿಂಗ್ ಬಂದಿರೋರಿಗೆ ಅರ್ನಿಂಗ್ಸ್ ಯಾವ ಥರ ಮಾಡೋದಂತ ಗೊತ್ತಿರಲ್ಲ. ಅದನ್ನು ಸಮೇತ ಆ ಇ-ಬುಕ್ಕಲ್ಲಿ ಹೇಳಿದ್ದೀನಿ. ಪ್ರತಿಯೊಂದನ್ನು ನಾನು ಪ್ರೀವಿಯಸ್ ವೀಡಿಯೋದಲ್ಲೂ ಸಮೇತ ಹೇಳಿದ್ದೀನಿ. ಈ ಪೇಜಲ್ಲಿ ನೀವು ನೋಡಿದ್ರೆ ಹೇಳ್ಬೋದು. ನೀವು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಅವೇನು ಮಾಡಿಲ್ಲ ಅಂದ್ರೂ ಚಿಂತೆ ಇಲ್ಲ, ಯೂಸ್ ಮಾಡ್ಕೊಳ್ರಿ ಹೇಳೋದನ್ನು. ಇವು ಯಾಕೆ ನೀವು ಇದು ಯೋಚನೆ ಮಾಡ್ಬೇಕು, ಏನಾದ್ರು ಹೇಳಿದ್ರೆ ಯಾಕೆ ಹೇಳ್ತಾವನೆ, ಏನದು ಹೇಳ್ತಾವ ಅಂತ ಯೋಚನೆ ಮಾಡಿ. ಟೈಮ್ ಭಾಳ ಕಮ್ಮಿ ಐತಿ. ಇನ್ನೊಂದು 5 ವರ್ಷ ಬಿಟ್ಟರೆ ಮತ್ತೆ ಕಂಟೆಂಟ್ ಕ್ರಿಯೇಷನಲ್ಲಿ ಅಷ್ಟೇ ಇದಿರಲ್ಲ. ಸೊ ಅದಕ್ಕೆ ಈಗ ಜನರೇ ಒಳ್ಳೆ ಟೈಮು, ಚೆನ್ನಾಗಿ ಯೂಸ್ ಮಾಡ್ಕೊಳ್ರಿ ಟೈಮನ್ನು. ಥ್ಯಾಂಕ್ ಯು.